ನಮಸ್ಕಾರ, ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡ್ಕೊ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮನ್ನ ಒಂದು ರಿಸರ್ವ್ ಫಾರೆಸ್ಟ್ ಅಲ್ಲೋ ಇಲ್ಲ ಅಂದ್ರೆ ನಾರ್ಮಲ್ ಆಗಿರುವಂತಹ ಒಂದು ಫಾರೆಸ್ಟ್ ಅಲ್ಲೋ ಬಿಟ್ಬಿಟ್ಟು ಬಂದ್ರೆ ಸರ್ವೈವ್ ಮಾಡ್ತೀರಾ. ಒಂದು 3 ದಿನ, ತುಂಬಾ ದಿನ ಏನಿಲ್ಲ, ಒಂದು 3 ದಿನ ಕಾಡೊಳಗೆ ಬಿಟ್ಬಿಟ್ರೆ ಸರ್ವೈವ್ ಮಾಡ್ತೀರಾ. ಊಟ ಇಲ್ಲ, ತಿಂಡಿ ಇಲ್ಲ, ಬಟ್ಟೆ ಇಲ್ಲ. ಆದ್ರೆ 3 ವರ್ಷದ ಬಾಲಕ ಫಾರೆಸ್ಟ್ ಅಲ್ಲಿ, ಅದು ರಿಸರ್ವ್ ಫಾರೆಸ್ಟ್ ಅಲ್ಲಿ, ಎಲ್ಲಾ ಪ್ರಾಣಿಗಳು ಇರುವಂತ ಫಾರೆಸ್ಟ್ ಅಲ್ಲಿ 4 ಕಿಲೋಮೀಟರ್ ನಡ್ಕೋ ಹೋಗಿ ದಾರಿ ಗೊತ್ತಿಲ್ದಾನೆ ಒಂದೇ ಪ್ಲೇಸ್ ಅಲ್ಲಿ, ಒಂದೇ ಜಾಗದಲ್ಲಿ ಕೂತಿದ್ದಂತೆ. ಸೊ ಯಾವ ತರ ಸರ್ವೈವ್ ಆದ ಅಂತ ಇವತ್ತಿನವರೆಗೂ ಅದೊಂದು ಮಿಸ್ಟ್ರಿ ಆಗಿ ಐತೆ. ಅದು ಏನು ಅಂತ ಇದುವರೆಗೂ ಗೊತ್ತಿಲ್ವಂತೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೂನ್ 3, 2022ರಲ್ಲಿ ಮಾಂಟನಾದ 3 ವರ್ಷದ ಬಾಲಕ ರೈಕರ್, ಈ ರೈಕರ್ ವೆಬ್ ಅಂದ್ರೆ ಅವರ ತಂದೆ ಹೆಸರು. ಸೊ ಅವರ ತಂದೆ ಕೂಡ ಪಕ್ಕದಲ್ಲಿ ಮನೆಯ ಮುಂದೆ ಆಟ ಆಡ್ತಾ ಇರ್ತಾರೆ. ಅವರ ತಂದೆ ಮತ್ತೆ ರೈಕರ್ ಮತ್ತೆ ಸಾಕು ನಾಯಿ 3 ಜನನು ಆಟ ಆಡ್ತಾ ಇರ್ತಾರೆ. ಆ ವೆದರ್ ಕಂಡೀಷನ್ಸ್ ಕೂಡ ತುಂಬಾ ಡೇಂಜರ್ ಆಗಿರುತ್ತಂತೆ. ಅಂದ್ರೆ ಮಳೆ ಬಂದಿರಲ್ಲ, ಸೊ ಗುಡುಗು ಮಿಂಚು ಬರ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ರೈಕರ್ ಅವರ ಅಪ್ಪ ವೆಬ್ ಅವರು ಮನೆ ಒಳಗೆ ಹೋಗ್ಬಿಟ್ಟು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ ಸಾಕು ನಾಯಿಯವರೆಲ್ಲ ರೈಕರು ಇರಲ್ಲ. ಸೊ ರೈಕರ್ ಎಲ್ಲೋದ 3 ವರ್ಷದ ಬಾಲಕ ಎಲ್ಲೋದ, ಪಕ್ಕದಲ್ಲೇ ಎಲ್ಲರೂ ಆಟ ಆಡ್ತಾ ಇರ್ತಾನೆ ಅಂದ್ಕೊಂಡು ಅಲ್ಲೆಲ್ಲ ಹುಡುಕವ್ರೆ, ಪಕ್ಕದಲ್ಲಿ ಎಲ್ಲೂ ಇಲ್ವಂತೆ. ಇವರ ಒಂದು ಮನೆ ಮಾಂಟನಾದ ಒಂದು ಅರಣ್ಯ ಅರಣ್ಯ ಅಂದ್ರೆ ಒಂದು ಫಾರೆಸ್ಟ್ ಪಕ್ಕದಲ್ಲೇ ಇವರ ಮನೆ ಇತ್ತಂತೆ. ಸೊ ಆ ಫಾರೆಸ್ಟ್ ಅಲ್ಲೆಲ್ಲ ಹುಡುಕವ್ರೆ, ಎಲ್ಲೂ ಕೂಡ ಸಿಕ್ಕಿಲ್ಲ. ಸರಿ, ಎಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಹೋಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ ರೆಸ್ಕ್ಯೂ ಟೀಮ್ ಅಂದ್ರೆ ಒಂದು ಮ್ಯಾಸಿವ್ ಸರ್ಚ್ ನಡೀತು. ಯಾಕೆಂತಂದ್ರೆ ಶುಕ್ರವಾರ ಕಳೆದೋದ, ಭಾನುವಾರ ಸಿಕ್ತ. ಒಂದು ಈ 2-3 ದಿನ ವ್ಯಾಪ್ತಿಯಲ್ಲಿ ಸೊ ಡೇಂಜರ್ ಆದಂತ ಮಳೆ, ಅಂದ್ರೆ ವೆದರ್ ಕಂಡೀಷನ್ಸ್ ಸರಿ ಇಲ್ಲ, ಚಿಕ್ಕ ವಯಸ್ಸು ಹುಡುಗ. ಸೊ ಆ ಪರಿಸ್ಥಿತಿ, ಆ ಮನಸ್ಥಿತಿ ಏನಾಗಿರುತ್ತೆ, ಎಷ್ಟು ಭಯ ಇರುತ್ತೆ. ಸೊ ಊಟ ಇಲ್ಲ, ತಿಂಡಿ ಇಲ್ಲ. ಸೊ ಅವನ ಹುಡುಕ ಪ್ರಯತ್ನ ಎಲ್ಲ ಕಡೆನೂ ನಡೀತೈತೆ. ಸೊ ಸರ್ಚ್ ಯಾವ ತರ ನಡೀತು ಅಂತಂದ್ರೆ, ಡ್ರೋನ್ಗಳನ್ನ ಯೂಸ್ ಮಾಡಿದ್ರು, ಮತ್ತೆ ರೆಸ್ಕ್ಯೂ ಟೀಮ್ ಅಲ್ಲೇ ನಾಯಿ ಇರುತ್ತಲ್ಲ, ಡಾಗ್ ಸ್ಕ್ವಾಡ್ ಎಲ್ಲ ಬಂದು ಚೆಕ್ ಮಾಡಿರ್ತಾರೆ. ಅಂಡ್ ಹೆಲಿಕಾಪ್ಟರ್, ರೆಸ್ಕ್ಯೂ ಹೆಲಿಕಾಪ್ಟರ್, ರಾಷ್ಟ್ರೀಯ ನ್ಯಾಷನಲ್ ಹೆಲಿಕಾಪ್ಟರ್ ಅಂತ ಏನೋ ಹೇಳ್ತಾರಲ್ಲ, ಸೊ ಅದನ್ನು ಕೂಡ ತಂದು ಹುಡುಕವ್ರೆ. ಎಲ್ಲಿ ಹುಡುಕಿದ್ರು ಸಿಕ್ಕಿಲ್ವಂತೆ, ಯಾರಿಗೂ ಸಿಕ್ಕಿಲ್ಲ. ಸೊ 2 ದಿನ ಆಯ್ತು. 2 ದಿನದಲ್ಲಿ ಏನಾಗೈತೆ ಅಂತಂದ್ರೆ, ತುಂಬಾ ಅಂದ್ರೆ ಹವಾಮಾನಗಳು ಸರಿ ಇರಲಿಲ್ಲ. ಒಂದು ಜೋರಾದ ಸೈಕ್ಲೋನ್ ತರಾನೇ ಬಂದೈತೆ. ಸೊ ಮಗನನ್ನ ಹುಡುಕಿ ಸಾಕಾಗುತ್ತೆ. ಬಟ್ ರೆಸ್ಕ್ಯೂ ಟೀಮ್ ಅವರು ಕೂಡ ಇನ್ನೇನು ನಾಳೆ ಬಂದು ಹುಡುಕ್ತೀವಿ ಅಂತ ಹೇಳಿ ಹೊಂಟೋಯ್ತಾರೆ. ಹೊಂಟಾದಾದ್ಮೇಲೆ ಭಾನುವಾರ ಸಂಜೆ ಒಂದು ಫ್ಯಾಮಿಲಿ ಹೋಗ್ತಾ ಇರುತ್ತೆ. ಆ ಕಾಡೊಳಿಗೆ ಹೋಯ್ತಿರುವಂತ ಸಂದರ್ಭದಲ್ಲಿ ಪಕ್ಕದ ಹಳ್ಳಿಯವರು ಅಲ್ಲಿ ಒಂದು ಫ್ಯಾಮಿಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಹಳೆಯ ಶೆಡ್ ಇರುತ್ತಂತೆ. ಆ ಶೆಡ್ ಅಲ್ಲಿ ಸುಮ್ಮನೆ ಹೋಗೋದ ಅಂತ ಹೋದಂತ ಸಂದರ್ಭದಲ್ಲಿ ಆ ಮಗು ಪತ್ತೆ ಹಚ್ಚಲಾಗುತ್ತೆ. ಸೊ ಯಾವ ಪರಿಸ್ಥಿತಿಯಲ್ಲಿ ಇದ್ದಾಗ ಗೊತ್ತಾ, ಸೊ ಈ ರೈಕರ್ನ ನೋಡ್ಬಿಟ್ಟು ತುಂಬಾ ಭಯ ಪಟ್ರಂತೆ. ಯಾಕೆ ಅಂತಂದ್ರೆ, ಅವನು ಆಟ ಆಡ್ಕೊಂಡು ಒಳಕ್ ಹೋದಂತ ಸಂದರ್ಭದಲ್ಲಿ ಇದ್ದಂತ ಮನಸ್ಥಿತಿ ಅಂದ್ರೆ ಎಲ್ಲರಿಗೂ ಗೊತ್ತು, ಊಟ ಇಲ್ದಾನೆ ಹೆಂಗೋ ಕೂತಿರ್ತಾನೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇವನೊಂಥರ ವಿಚಿತ್ರವಾಗಿದ್ದಂತೆ. ಇವನ ಒಂದು ಮೆಂಟಲಿ ಸರಿ ಇರ್ಲಿಲ್ವಂತೆ, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ವಂತೆ. ಏನಾಯ್ತು ಅಂತ ಕೇಳಿದಾಗ ಏನು ಮಾತಾಡ್ಲಿಲ್ವಂತೆ. ಈ ರೈಕರ್ 3 ವರ್ಷದ ಬಾಲಕ, ಇವನ ಒಂದು ಫೋಟೋವನ್ನ ಎಲ್ರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಿದ್ರು. 2022ರಲ್ಲೇ ಟ್ರೆಂಡು. ಸೊ ಇವತ್ತಿನವರೆಗೂ ಅದೊಂದು ಮಿಸ್ಟ್ರಿಯಾಗಿ ಆಯ್ತು. ಈ ಹುಡುಗನಿಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಸರಿಯಾಗಿ ನಿದ್ದೆ ಇಲ್ಲ. ಅವನು ಹೇಳಿದ್ದಷ್ಟೇ, ನಡ್ಕೋ ಹೋಗಿ 4 ಕಿಲೋಮೀಟರ್, ಅಂದ್ರೆ ಈ ರೈಕರ್ನ ಮನೆ ಐತಲ್ಲ, ಮನೆಯಿಂದ ಒಂದು ಹಳೆ ಶೆಡ್ ಅಂತ ಹೇಳಂದಲ್ಲ, ಅಲ್ಲಿಗೂ 4 ಕಿಲೋಮೀಟರ್. ಆದ್ರೆ ಮಧ್ಯ ಫಾರೆಸ್ಟ್. ಯೋಚನೆ ಮಾಡಿ, 3 ವರ್ಷದ ಬಾಲಕ ನಡ್ಕೋ ಹೋಗೋನೆ ಅಂತಂದ್ರೆ ಸಾಧ್ಯನಾ? ಎಸ್, ಫಾರೆಸ್ಟ್ ಅಲ್ಲಿ, ಅದು ಕೂಡ ಫಾರೆಸ್ಟ್ ಅಲ್ಲಿ ನಡ್ಕೋ ಹೋಗೋನೆ ಅಂತಂದ್ರೆ, ಬಟ್ ಈಗ ರೈಕರ್ ಸೂಪರ್ ಆಗವನೆ, ಏನಿಲ್ಲ. ಬಟ್ ಅದೊಂದು ಮಿಸ್ಟ್ರಿ ಆಗೇ ಇತ್ತು. ಸೊ ಆಟ ಆಡುವಾಗ ಈ ತರ ಇದ್ದ, ಅಲ್ಲಿ ಹೋಗಿ ರೆಸ್ಕ್ಯೂ ಮಾಡುವಾಗ ಅವನೊಂಥರ ಇದ್ದ. ಸೊ ಇದೊಂದು ಡಿಫ್ರೆಂಟ್ ಆಗಿ ಇತ್ತು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ, ಬೈ ಬಾಯ್. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.